ದಾಮಿನಿ ಎಲ್ಲಿ ಹೋದ್ಲು? ಯಾಕೆ ಇಷ್ಟೊತ್ತರ ಅಂತ ಬಂದಿಲ್ಲ? ದಾಮಿನಿ ಅಕ್ಕ ಇನ್ನು ಒಳ್ಳೆ ಡಿಸೈನ್ಸ್ ತೆಗ್ಸಿರಿ, ನಾನು ಆಮೇಲೆ ಬರ್ತೀನಿ. ಬಂದೆ ಅಕ್ಕ. ದಿಶನ್ಗೋಸ್ಕರ ನಾನ್ ಸೆಲೆಕ್ಟ್ ಮಾಡಿರೋ ಸೀರೆ ಇದು ಹೇಗಿದೆ? ಸೂಪರ್ ಅಕ್ಕ, ನಿಮ್ ಸೆಲೆಕ್ಷನ್ ಅಂದ್ಮೇಲೆ ಸೂಪರ್ ಆಗಿರುತ್ತೆ ಬಿಡಿ. ಅಲ್ಲ ಈ ಕಲರ್ ಸೆಲೆಕ್ಷನ್ ಡಿಸೈನ್ಸು ನಿಮ್ ಕಣ್ಣಿಗೆ ಅದು ಹೆಂಗ್ ಬೀಳುತ್ತೆ ಅಂತ. ಹೌದು ಅಖಿಲ, ನೀನ್ ಸೆಲೆಕ್ಟ್ ಮಾಡಿರೋ ಸ್ಯಾರಿ ತುಂಬಾ ಚೆನ್ನಾಗಿದೆ. ದಿಶಾ ಇದನ್ನ ಪಕ್ಕಾ ಒಪ್ಕೋತಾಳೆ. ದಿಶಾನು ಶಾಪಿಂಗ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ನಾನು ಅವಳನ್ನ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಹೌದು ಅಖಿಲ, ನಾನು ಅವಳನ್ನ ಬಾ ಅಂತ ಕರ್ದೆ, ಆದ್ರೆ ಪ್ರೀತಮ್ಗೋಸ್ಕರ ತಾನೇ ಸೂಟನ್ನ ಡಿಸೈನ್ ಮಾಡ್ಸೋದಕ್ಕೆ ಹೋಗಿದ್ದಾಳೆ. ದಟ್ಸ್ ಸೋ ಸ್ವೀಟ್. ನಮ್ ದಿಶಾ ಪ್ರೀತಮ್ ಬಗ್ಗೆ ತುಂಬಾ ಕೇರ್ ಮಾಡ್ತಿದ್ದಾಳೆ. ಅವನು ಹಾಕೋ ಡ್ರೆಸ್ ಇಂದ ಎಂಗೇಜ್ಮೆಂಟ್ ರಿಂಗ್ ತನಕನೂ ಅವಳೇ ಚೂಸ್ ಮಾಡ್ತಾ ಇರೋದು. ನಿಜ, ದಿಶಾನಿಗೆ ಪ್ರೀತಿ ಬಗ್ಗೆ ಇರೋ ಪ್ರೀತಿ ಕನ್ಸರ್ನ್ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಜಯ, ಆದಿತ್ಯ ಎಲ್ಲಿ? ಏನಿದು ದಾಮಿನಿ? ಮೇಲೆ ಸಿಲ್ಕ್ ಸೆಕ್ಷನ್ ನಲ್ಲಿ ಗ್ರ್ಯಾಂಡ್ ಆಗಿರೋ ಸೀರೆಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ರೆ ಇಲ್ಲೇನೋ ಇನ್ನೂ ಚೆನ್ನಾಗಿದೆ ಅಂತ ಕರ್ಕೊಂಡ್ ಬಂದಿ. ಆರ್ಡಿನರಿ ಸೀರೆಗಳು. ಅಕ್ಕ, ನಾನು ಆಗ್ಲೇ ನೋಡುವಾಗ ಡಿಸೈನ್ಸ್ ಎಲ್ಲ ಚೆನ್ನಾಗೇ ಇತ್ತು. ನಿನ್ ಲೆವೆಲ್ ಕರೆಕ್ಟ್ ಆಗೇ ಇದೆ ನೋಡಿ. ಮೇಡಮ್, ನಾನ್ ಸೆಲೆಕ್ಟ್ ಮಾಡಿರೋ ಎಲ್ಲ ಸಿಲ್ಕ್ ಸ್ಯಾರಿಗಳನ್ನು ಪ್ಯಾಕ್ ಮಾಡಿ ಬಿಲ್ಲಿಂಗ್ ಸೆಕ್ಷನ್ ಕಳಿಸ್ಕೊಡಿ. ಎಸ್ಪೆಷಲಿ ನಾನು ಕೊನೆಯಲ್ಲಿ ಒಂದು ಸೀರೆನ ಸೆಲೆಕ್ಟ್ ಮಾಡಿದ್ದೀನಿ, ಅದನ್ನಂತೂ ಖಂಡಿತ ಮರಿಬೇಡಿ. ಓಕೆ ಮೇಡಮ್. ಪಾರ್ವತಿ, ತುಂಬಾ ಥ್ಯಾಂಕ್ಸ್ ದೊಡ್ಡ ಯಜಮಾನ್ರೆ. ದಟ್ಸ್ ಓಕೆ. ಸಾರ್ಥಿ, ನೀವು ಪಾರ್ವತಿನ ಕರ್ಕೊಂಡು ಮನೆಗೆ ಹೋಗಿ. ಆಫೀಸ್ಗೆ ಕಾರ್ಡ್ರ್ ಮಾಡ್ಕೊಂಡು ನಾನೇ ಹೋಗ್ತೀನಿ. ಅಲ್ಲ ಯಜಮಾನ್ರೆ, ಅಮ್ಮವ್ರನ್ನೆಲ್ಲ. ಸಾರ್ಥಿ, ನೀವೇನು ಚಿಂತೆ ಮಾಡಬೇಡಿ. ಕಾರ್ಕಿ ಕೊಡಿ ಕೊಡಿ. ಪಾರ್ವತಿ, ಗಂಡಿನ ಕಡೆಯವ್ರು ಬಂದಾಗ ಗಾಬರಿ ಆಗ್ಬೇಡ. ಅವ್ರು ಏನು ಕ್ವಶನ್ ಕೇಳಿದ್ರು ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಓಕೆ? ಸರಿ ದೊಡ್ಡ ಯಜಮಾನ್ರೆ. ಗುಡ್ ಲಕ್. ಹೋಣ, ಬರ್ತೀವಿ ಯಜಮಾನ್ರೆ. ಅಕ್ಕ, ದಿಶಾನ್ಗೆ ಅಂತ ಆಲ್ರೆಡಿ 2 ಸೀರೆನ ಸೆಲೆಕ್ಟ್ ಮಾಡಿದ್ದೀರಾ. ಕೊನೆಯಲ್ಲಿ ಒಂದು ಸೀರೆ ಸೆಲೆಕ್ಟ್ ಮಾಡಿದ್ರಲ್ಲ, ತುಂಬಾ ಮುಖ್ಯವಾದವ್ರಿಗೆ ಅಂತ, ಅದು ಯಾರಿಗಕ್ಕ? ಅದು ನನ್ನ ಮೊದಲನೇ ಸೊಸೆ. ನನ್ನ ಆದಿ ಕೈ ಹಿಡಿಯೋ ಅದೃಷ್ಟವಂತೆಗೆ. ಏನ್ ಮೀರಾ ಅವ್ರೆ, ಅಕ್ಕ ಹೇಳಿದ್ ಕೇಳಿ ಶಾಕ್ ಆಯ್ತಾ? ಆಗ್ಲೇಬೇಕು ಬಿಡಿ. ಹುಡುಗಿ ಇನ್ನು ಫಿಕ್ಸ್ ಆಗಿಲ್ಲ, ಅವಳು ಯಾರು ಅಂತಾನೆ ಗೊತ್ತಿಲ್ಲ. ಈಗ್ಲೇ ಯಾಕೆ ಸೀರೆ ಅಂತ ತಾನೇ ನಿಮ್ ಯೋಚನೆ. ಈಗ ನಾನ್ ಹೇಳೋದನ್ನ ಕೇಳಿದ್ರೆ ಇನ್ನೂ ಶಾಕ್ ಆಗ್ತೀರಾ. ನಮ್ಮಕ್ಕ ಮುಂದೆ ಬರೋ ದೊಡ್ಡ ಸೊಸೆಗೆ ರೂಮ್ ತುಂಬಾ ಗ್ರ್ಯಾಂಡ್ ಸೀರೆಗಳು, ದೊಡ್ಡ ದೊಡ್ಡ ಒಡವೆಗಳು ಎಲ್ಲ ಇಟ್ಟಿದ್ದಾರೆ. ಓ, ಯು ಆರ್ ಗ್ರೇಟ್ ಅಖಿಲ. ಐ ಆಮ್ ಸರ್ಪ್ರೈಸ್ಡ್, ಯು ನೋ. ನನ್ನ ಮಗಳು ದಿಶಾಗೆ 60ಕ್ಕಿಂತ ಹೆಚ್ಚು ಸಾರಿನ ಪರ್ಚೇಸ್ ಮಾಡಿದ್ಯಾ. ಇನ್ನು ಮುಂದೆ ನಿನ್ ಸೊಸೆ ಆಗಿ ಬರೋಳ್ಗೂ ಅದೇ ತರ ಸಾರೀಸ್ ಎಲ್ಲ ಸೆಲೆಕ್ಟ್ ಮಾಡಿಟ್ಟಿದ್ಯಾ. ರಿಯಲಿ ಗ್ರೇಟ್ ಅಖಿಲ ನೀನು. ಸೊಸೆಂದಿರ್ನ ಇಷ್ಟು ಪ್ರೀತಿ ಮಾಡೋ ಅತ್ತೆ ಯಾರಿಗೂ ಸಿಗೋದಿಲ್ಲ ಅಖಿಲ. ಅಂಥದ್ರಲ್ಲಿ ನನ್ನ ಮಗಳು ಇಸ್ ಅ ಲಕ್ಕಿ ಗರ್ಲ್. ಆ್ಯಂಡ್ ಅವಳು ನಿಮ್ಮನೆಗೆ ಸೊಸೆ ಆಗಿ ಬರ್ತಿರೋದು ನನ್ನ ಪುಣ್ಯ ಅಖಿಲ. ಅದು ಸರಿ ಅಖಿಲ, ಆದಿಗೆ ಎಂತ ಹುಡುಗಿನ ಹುಡುಕ್ತಾ ಇದೆಯಾ? ವೆರಿ ಸಿಂಪಲ್. ನನ್ನ ಆದಿ ಕೈ ಹಿಡಿಯೋ ಹುಡುಗಿ ಗುಣದಲ್ಲಿ, ಹಣದಲ್ಲಿ, ರೂಪದಲ್ಲಿ, ನಡತೆಯಲ್ಲಿ ನನ್ನ ಪ್ರತಿರೂಪದಂತೆ ಇರಬೇಕು. ಅದಕ್ಕೋಸ್ಕರ ನಾನು ಏನು ಮಾಡೋದಕ್ಕೂ ಸಿದ್ಧ. ಮೇಡಮ್, ನೀವು ಕೊನೆಯಲ್ಲಿ ನೋಡಿದ ಸ್ಯಾರಿ
10 ನಿಮಿಷದ ಹಿಂದೆ ಬೇರೆ ಯಾರೋ ಪರ್ಚೇಸ್ ಮಾಡಿದ್ದಾರೆ. ಏನ್ರಿ ಮ್ಯಾನೇಜರ್ ಹಿಂಗೆ ಹೇಳ್ತಾ ಇದ್ದೀರಾ? ಅಖಿಲಾಂಡೇಶ್ವರಿ ಅವ್ರು ಸೆಲೆಕ್ಟ್ ಮಾಡಿರೋ ಸೀರೆನ ಯಾರೋ ತಗೊಂಡು ಹೋದ್ರು ಅಂತ ಇಷ್ಟು ಈಸಿಯಾಗಿ ಹೇಳ್ತಿದ್ದೀರಾ? ಹೋಗ್ರಿ, 10 ನಿಮಿಷ ತಾನೇ ಆಗಿರೋದು, ಇಲ್ಲೇ ಎಲ್ಲೋ ಇರ್ತಾರೆ, ಹೋಗಿ ವಾಪಸ್ ಇಸ್ಕೊಂಡ್ ಬನ್ನಿ. ನನಗೆ ಆ ಸೀರೆ ಬೇಡ. ಸಾರಿ ಮೇಡಮ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇವತ್ತು ಸಂಜೆ ಒಳಗಡೆ ಅದೇ ಥರದ ಇನ್ನೊಂದು ಪೀಸ್ನ ತರಿಸಿ ನಾನೇ ನಿಮ್ಮ ಮನೆ ತಲುಪಿಸ್ತೀನಿ. ಮರಿಬೇಡಿ, ತಪ್ಪದೆ ಕಳಿಸ್ಕೊಡಿ. ಸರಿ ಮೇಡಮ್. ನೋಡಿ, ನಾನು ಅಂಗಡಿಯಿಂದ ಹೊರಡುವಾಗಲೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ನನಗೆ ಆ ಸೀರೆ ಕಲರು, ಡಿಸೈನು, ಬಾರ್ಡರು ಎಲ್ಲ ತುಂಬ ಇಷ್ಟ ಆಗಿತ್ತು. ಆ ಸೀರೆನ ತರಿಸ್ಕೊಡ್ತೀನಿ ಅಂತ ನೀವು ಪ್ರಾಮಿಸ್ ಮಾಡಿದ್ರಿ. ಈಗಲೂ ಹೇಳ್ತಾ ಇದ್ದೀನಿ, ನನಗೆ ಅಂಥದ್ದೇ ಸೀರೆ ಆದಷ್ಟು ಬೇಗ ಬೇಕು. ಕಳಿಸ್ಕೊಡಿ. ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅದೇ ಥರ ಸೀರೆನ ಕಳಿಸ್ಕೊಡ್ಲೇಬೇಕು. ಈ ಸೀರೆ ನಂಗೆ ತುಂಬ ಇಷ್ಟ ಆಯ್ತು. ಕೊನೆಯಲ್ಲಿ ನೋಡಿದ ಸ್ಯಾರಿ 10 ನಿಮಿಷದಿಂದ ಬೇರೆ ಯಾರ ಪರ್ಚೇಸ್. ಜಯ, ಎಟ್ ಎನಿ ಕಾಸ್ಟ್ ಅದೇ ಥರದ ಸೀರೆ ನನಗೆ ಬೇಕೇ ಬೇಕು. ಕಾನ್ಸ್ಟೆಂಟ್ ರಿಮೈಂಡ್ ಮಾಡ್ತಾನೇ ಇರು. ಅಮ್ಮ, ನನ್ನ ಮಗಳನ್ನ ನೋಡೋದಕ್ಕೆ ಗಣ್ಣವ್ರು ಬರ್ತಾ ಇದ್ದಾರೆ. ತಾಯಿಲ್ಲದ ಕೂಸು, ನಿಮ್ಮ ಆಶೀರ್ವಾದ ಬೇಕು.